ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಕನ್ನಡ ಭಾಷೆಯಲ್ಲಿ ವರ್ಕ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಮನೇಲೇ ಕೂತ್ಕೊಂಡು ಏನಾದರೂ ಕನ್ನಡ ಭಾಷೆಯಲ್ಲೇ ವರ್ಕ್ ಸಿಕ್ಕರೆ ಮಾಡ್ತೀವಿ ಅಂತ ಅನ್ನೋರಿದ್ರೆ, ಅದರಲ್ಲೂ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅನ್ನೋರಿದ್ರೆ ಡೆಫಿನೆಟ್ಲಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಲ್ಲ ನಿಮಗೆ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕನ್ನಡ ಭಾಷೆಯಲ್ಲೇ ನೀವು ವರ್ಕ್ ಮಾಡ್ಬೋದು. ಇದು ಡೈಲಿ ನಿಮಗೆ ಒಂದು 4 ಗಂಟೆ ನೀವೇನಾದರೂ ಫ್ರೀ ಇದ್ದರೆ ಸೊ ಈ ಜಾಬ್ಗೆ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ 1 ಗಂಟೆಗೆ $6 ಕೊಡ್ತಾ ಇದ್ದಾರೆ. ಸೊ 1 ಗಂಟೆಗೆ $6 ಅಂದರೆ ಎಷ್ಟಾಗ್ಬೋದು? ನಾರ್ಮಲಿ ನಾನು ಇವಾಗ ಗೂಗಲ್ ಮಾಡಿದರೆ $6 ಅಂದರೆ ಸೊ ₹573 ನಿಮಗೆ ಸಿಗ್ತಾ ಇದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಇದಕ್ಕೆ ನೀವು ವರ್ಕ್ ಮಾಡ್ಬೋದು. ಇವಾಗ 1 ಗಂಟೆ ಅಂತ ಅವರು ₹573 ಅಂತ ಹಿಡಿದು ಸೊ ಅದು ನಿಮಗೆ 4 ಗಂಟೆವರೆಗೂ ವರ್ಕ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಲೈಕ್ ಇವಾಗ ನೀವು ಲೆಕ್ಕ ಹಾಕ್ಬೋದು. ಅಂದರೆ ಒಂದು ಡೈಲಿ ನೀವು ಒಂದು 4 ತಾಸು ಕೆಲಸ ಮಾಡಿದರೆ 1 ಗಂಟೆ ಅಂತ ಅಂದ್ಕೊಂಡ್ರು ಕೂಡ ಸೊ ನೀವಲ್ಲಿ ದಿನಕ್ಕೆ 2,000 ಒಂದು 2,200 ಈ ರೀತಿ ಗಳಿಸ್ಬೋದು. ಓಕೆ, ಸೊ ಇದರಲ್ಲಿ ಹೇಗಿರುತ್ತೆ, ನೀವು ವರ್ಕ್ ಮಾಡಿದ್ರ ಮೇಲೆ ಇರುತ್ತೆ. ನೀವು ಎಫರ್ಟ್ ಹೇಗೆ ಹಾಕ್ತೀರಿ, ಎಷ್ಟು ಗಂಟೆ ಕೊಡ್ತಾ ಇದ್ದೀರಿ ಅದ್ರ ಮೇಲೆ ಎಲ್ಲ ಇದನ್ನಿರುತ್ತೆ, ಡಿಪೆಂಡ್ ಇರುತ್ತೆ. ಸೊ ಹೀಗಾಗಿ ಟ್ರೈ ಮಾಡಿ ನೀವು ಸ್ವಲ್ಪ ಅನುಕೂಲ ಮಾಡಿಕೊಂಡು 4 ಗಂಟೆ ಡೈಲಿ ಟು ಡೈಲಿ ಮಾಡ್ತಾ ಹೋದ್ರಿ ಅಂದರೆ ತಿಂಗಳಿಗೆ ತುಂಬ ಚೆನ್ನಾಗಿ ನೀವು ದುಡ್ಕೋಬೋದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಇಮಿಡಿಯೇಟ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮು ರಿಮೋಟ್ ಜಾಬೇ ಇರುತ್ತೆ. ಆ್ಯಂಡ್ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ವರ್ಕ್ ಏನಿರುತ್ತೆ ಆ್ಯಂಡ್ ಯಾವ ರೀತಿ ಕನ್ನಡದಲ್ಲೇ ವರ್ಕ್ ಮಾಡಬೇಕು, ಇದನ್ನೆಲ್ಲ ನಾನು ನಿಮಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇಟ್ಸ್ ಎ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ. ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ಬಗ್ಗೆ ನಾನು ಹೇಳೋದಾದರೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇವ್ಯಾಲ್ಯೂಟರ್ ಅಂತ ತಗೋತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲೇ ಇರುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ಇದು ಇವಾಗ ನ್ಯೂ ದಿಲ್ಲಿಯಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ, ನೀವೆಲ್ಲಿನೂ ಹೋಗಬೇಕಾಗಿಲ್ಲ. ಆ್ಯಂಡ್ ಇದು ಇಲ್ಲಿ ನೋಡ್ತಾ ಇದ್ದರೆ ಇದು ಮೇನ್ ಅಂತಂದರೆ ಒಂದು ರಿಮೋಟ್ ಜಾಬು ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಇದು ಒಂದು ಫ್ರೀಲ್ಯಾನ್ಸ್ ವರ್ಕ್ ಅಂತ ಹೇಳ್ಬೋದು. ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇದು ಫ್ರೀಲ್ಯಾನ್ಸ್ ವರ್ಕ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ಟೈಪ್ ಬಗ್ಗೆ ನಾವು ಇಲ್ಲಿ ಚೆಕ್ ಮಾಡಿದರೆ ಫ್ರೀಲ್ಯಾನ್ಸ್ ವರ್ಕ್ ಅಂತ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ ಅಂತ ಸ್ವಲ್ಪ ನಿಮಗೆ ಮೊದಲು ಹೇಳ್ಬಿಡ್ತೀನಿ. ಆ್ಯಂಡ್ ಅದಾದ ನಂತರ ನಿಮಗೆ ಇದು ಸೂಟ್ ಆಗುತ್ತೆ ಅಂದರೆ ಈ ಜಾಬಿಗೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಒಂದು ರೋಲಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ನಿಮಗೆ ಒಂದು ಏನು ಮಾಡ್ತಾರೆ, ಆರ್ಟಿಕಲ್ಸ್ ಟೈಪ್ ಲೈಕ್ ಇವಾಗ ವೀಡಿಯೋಸ್ಗಳು ಕೊಡ್ತಾರೆ, ಚಿಕ್ಕ ಚಿಕ್ಕ ವೀಡಿಯೋಸ್ಗಳಿರುತ್ತೆ, ಶಾರ್ಟ್ ವೀಡಿಯೋಸ್ಗಳಿರುತ್ತೆ. ಅದನ್ನು ನೀವೇನು ಮಾಡ್ತೀರಾ, ರಿವ್ಯೂ ಮಾಡ್ತೀರಾ. ಓಕೆ, ಸೊ ಅದನ್ನು ಸ್ವಲ್ಪ ಚೆಕ್ ಮಾಡ್ತೀರಾ ಆ್ಯಂಡ್ ನಿಮ್ಮದೇ ಆದಂಥ ರಿವ್ಯೂನಲ್ಲಿ ಅವ್ರಿಗೆ ಕೊಡ್ತೀರಾ. ಓಕೆ, ಸೊ ಇದಲ್ಲೂ ಕೂಡ ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ಇರುತ್ತೆ. ಓಕೆ, ಶಾರ್ಟ್ ವೀಡಿಯೋಸ್ ಇರುತ್ತೆ, ತುಂಬ ದೊಡ್ಡ ವೀಡಿಯೋಸ್ಗಳು ಇರೋದಿಲ್ಲ, ಶಾರ್ಟ್ ವೀಡಿಯೋಸ್ ಇರುತ್ತೆ. ಲೈಕ್ ಇವಾಗ 1 ಗಂಟೆಯಲ್ಲಿ ಸುಮಾರು ವೀಡಿಯೋಸ್ಗಳು ಇರುತ್ತೆ ನಿಮ್ಮ ಹತ್ರ. ಸೊ ಅವುಗಳನ್ನ ರಿವ್ಯೂ ಮಾಡೋದಿರುತ್ತೆ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಇದೊಂದು ಫ್ರೀಲ್ಯಾನ್ಸ್ ವರ್ಕು. ಇದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಬೇಕಾಗಲ್ಲ. ನೀವು BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಇಲ್ಲಪ್ಪ ಅಂದರೂ ಅಂಡರ್ ಗ್ರ್ಯಾಜುಯೇಷನ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಫ್ರೆಷರು ಎಕ್ಸ್ಪೀರಿಯನ್ಸು ಎಲ್ರಿಗೂ ಕೂಡ ಇವರು ಅನುಕೂಲ ಮಾಡಿದ್ದಾರೆ. ಆ್ಯಂಡ್ ಇದು ಇವಾಗ ಇಂಡಿಯಾದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ, ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದ್ದಾರೆ ಅವರು. ಓಕೆನಾ, ಆ್ಯಂಡ್ ಡೈಲಿ 4 ಗಂಟೆ ನೀವು ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಚೆನ್ನಾಗಿ ದುಡ್ಕೋಬೇಕು ಅಂದರೆ ನೀವು 4 ತಾಸಾದರೂ ಕೆಲಸ ಮಾಡಬೇಕು. ಯಾರಾದರೂ ಸ್ಟೂಡೆಂಟ್ ಎಲ್ಲ ಇದ್ದರೆ ಏನಾದರೂ ಜಾಬ್ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಡೆಫಿನೆಟ್ಲಿ ವೀಡಿಯೋನ ಶೇರ್ ಮಾಡಿ. ಓಕೆ, ಆ್ಯಂಡ್ ಇದು ಹೇಗಿರುತ್ತೆ, ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ. ಅಂದರೆ ನಿಮ್ಗೆ ಅನುಕೂಲ ಆದಾಗ ನೀವು ಫ್ರೀ ಇಟ್ಕೊಂಡು ಟೈಮ್ನ ಆವಾಗ ಈ ಕೆಲಸವನ್ನು ಮಾಡಿ ಕೊಡ್ಬೋದು. ಆ್ಯಂಡ್ ಇದು ಹೇಗಿದೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ಇದೆ. ಪ್ರೊಜೆಕ್ಟ್ಸ್ಗಳು ಇವಾಗ ಸುಮಾರಿದೆ ಅವ್ರ ಹತ್ರ. ಸೊ ನೀವು ಹೇಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ತುರಂತ ಅವ್ರು ನಿಮ್ಮ ಪ್ರೊಜೆಕ್ಟ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ $6 ಪರ್ ಅವರ್ ಅಂತ ಹೇಳಿದ್ದಾರೆ. 1 ಗಂಟೆಗೆ $6 ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಮೀಡಿಯಾ ಇವ್ಯಾಲ್ಯೂಷನ್ ರಿಲೇಟೆಡ್ ನಿಮಗೆ ಶಾರ್ಟ್ ವೀಡಿಯೋಸ್ಗಳನ್ನೆಲ್ಲ ಕ್ಲಿಪ್ಸ್ಗಳು ಕೊಡ್ತಾ ಇರ್ತಾರೆ. ಅದರ ಲ್ಯಾಂಗ್ವೇಜ್ ರಿಲೇಟೆಡ್ ನೀವು ಚೆಕ್ ಮಾಡೋದಿರುತ್ತೆ. ಪ್ರೆಸೆಂಟ್ ನಿಮಗೆ ಅದು ಲ್ಯಾಂಗ್ವೇಜಸ್ ಏನಿದೆ ಅದು ಕರೆಕ್ಟಾಗಿ ನೋಡ್ಕೊಳ್ಳಿ, ಅದೆಲ್ಲ ಕರೆಕ್ಟ್ ಇದೆಯಾ, ಗ್ರಾಮರ್ ಮಿಸ್ಟೇಕ್ ಇದ್ದರೆ ಅದು ರಿವ್ಯೂ ಬರೀಬೇಕು, ಅದೆಲ್ಲ ಇರುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಲೋಕಲ್ ವ್ಯಾಲಿಡೇಷನ್ಗೂ ಕೂಡ ಕೊಡ್ತಾ ಇರೋರು. ಕೆಲವೊಂದು ಮೀಡಿಯಾ ರಿಲೇಟೆಡ್ ಕಂಟೆಂಟ್ ಕೂಡ ಇರುತ್ತೆ, ಸ್ಪೆಸಿಫಿಕ್ ಟಾರ್ಗೆಟ್ ಏನು ಇರೋದಿಲ್ಲ ಅಲ್ಲಿ. ಸೊ ಬಟ್ ಅದೇ ಲ್ಯಾಂಗ್ವೇಜ್ ರಿಲೇಟೆಡ್ ನಿಮಗೆ ಕೆಲವೊಂದು ಇದನ್ನು ಚೆಕ್ ಮಾಡೋಕ್ಕೆ ಹೇಳ್ತಾರೆ ಅವರು. ಸೊ ಅವುಗಳನ್ನ ನೀವೇನು ಮಾಡ್ತೀರಾ, ಚೆಕ್ ಮಾಡ್ತೀರಾ. ಯಾಕಂದರೆ ಇದು ಕನ್ನಡ ಲ್ಯಾಂಗ್ವೇಜ್ ಯಾರ್ಯಾರು ಬರುತ್ತೆ ಅವರೇ ಓದಿ ಅವರೇ ತಿಳ್ಕೊಬೋದು, ಅವರೇ ವೀಡಿಯೋಸ್ ನೋಡಿ ಅರ್ಥ ಮಾಡ್ಕೋಬೋದು. ಹೀಗಾಗಿ ಆ್ಯಂಡ್ ಡಾಟಾ ಲೇಬ್ಲಿಂಗ್ ಕೂಡ ಕೊಡ್ತಾರೆ ಅವರು. ಓಕೆ, ಸೊ ಡಾಟಾ ಲೇಬ್ಲಿಂಗ್ ರಿಲೇಟೆಡ್ ಲೈಕ್ ಇವಾಗ ಏನಾದರೂ ಒಂದು AI ಗೆ ಟ್ರೈನ್ ಮಾಡುವಂಥ ಡಾಟಾ ಲೇಬ್ಲಿಂಗ್ ಲೈಕ್ ಇವಾಗ ಇದು ನಾನು ಇವಾಗ ಫ್ಯಾನ್ ಅಂತ ಇದೆ, ನಾವು ಅದನ್ನು ಕನ್ನಡದಲ್ಲಿ ಫ್ಯಾನ್ ಅಂತ ಅಂತೀವ. ಅಥವಾ ಆ್ಯಪಲ್ಲು, ಇವಾಗ ಆ್ಯಪಲ್ನ ನಾವು ಸೇಬು ಅಥವಾ ಸೇಬು ಹಣ್ಣು ಅಂತ ಕನ್ನಡದಲ್ಲಿ ಅಂತೀವಿ. ಸೊ ಎಕ್ಸಾಕ್ಟ್ಲಿ ಇದೆಯಾ, ಸೊ ಅದು ನೀವು ಚೆಕ್ ಮಾಡೋದಿರುತ್ತೆ. ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಕೂಡ ಮಾಡಬೇಕಾಗುತ್ತೆ. ಸೊ ಡೇಟಾ ಕ್ವಾಲಿಟಿ ಎಲ್ಲ ನೀವು ಚೆಕ್ ಮಾಡೋರಿಗೆ ಕೊಡಬೇಕಾಗುತ್ತೆ. ಟ್ರೈನಿಂಗ್ ಇರುತ್ತೆ, ಭಯ ಪಡೋಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡೋರು ಇಂಡಿಯಾದಲ್ಲೇ ವಾಸವಾಗಿರ್ಬೇಕಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಕನ್ನಡ ನಿಮ್ಮದೇ ಮಾತೃಭಾಷೆ ಆಗಿರಬೇಕು, ಓದೋದಕ್ಕೆ ಬರೆಯೋದಕ್ಕೆ ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು.
ಆ್ಯಂಡ್ ಇದೆಲ್ಲರೂ ಇಲ್ಲಿ ನೋಡ್ತಾ ಇರ್ಬೋದು ಆಕ್ಸೆಸ್ ಟು ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್. ಲೈಕ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ಕಂಪ್ಯೂಟರ್ ಆದರೂ ಇರಬೇಕು. ಮೊಬೈಲ್ ಫೋನಿಂದ ಮಾಡುವಂಥ ಕೆಲಸ ಅಲ್ಲ ಇದು. ಮೊಬೈಲ್ ಫೋನಿಂದ ಮಾಡಬೇಕಂತ ಕೆಲಸ ಹುಡುಕ್ತಾ ಇದ್ದೀವಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಮಗೆ ಮೊಬೈಲ್ ರಿಲೇಟೆಡ್ ವರ್ಕ್ ಬೇಕು ಅಂತ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು ಮತ್ತು ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿರಬೇಕಂತ ಹೇಳಿದ್ದಾರೆ. ಓಕೆ, ಸೊ ಇದು ಆಮೇಲೆ ಅದಲ್ಲೂ ಕೂಡ ನಿಮ್ಗೆ ಏನಂತಂದರೆ ಡೇಟಾ ಅನೋಟೇಷನು, ಕಂಟೆಂಟ್ ಮಾಡ್ರೇಷನು, ಅಂದರೆ ಟ್ರಾನ್ಸ್ಲೇಟ್ ರಿಲೇಟೆಡ್ ಕೂಡ ಆಯಿತು. ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಆಯಿತು. ಸೊ ಈ ರೀತಿ ಎಲ್ಲ ಸುಮಾರು ಥರದ ನಿಮಗೆ ಕೆಲವೊಂದು ಇದನ್ನು ಕೊಡ್ತಾರೆ. ಪ್ರಿಫರ್ಡ್ ಬಟ್ ನಾಟ್ ರಿಕ್ವೈರ್ಡ್, ಬಟ್ ಆದರೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ, ದ್ಯಾಟ್ ಈಸ್ ಗುಡ್. ಓಕೆ, ಆ್ಯಂಡ್ ಇದಕ್ಕೆ ನೀವು ಫ್ರೀಲಾನ್ಸ್ ವರ್ಕಿಗೆ ಅಪ್ಲೈ ಮಾಡ್ತೀವಂದರೆ ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿ. ಸೊ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಎಲ್ರಿಗೂ ಲಿಂಕ್ ಕಳಿಸ್ತೀನಿ. ಓಕೆನಾ. ಆ್ಯಂಡ್ ಇಲ್ಲಿ ನಿಮ್ಮದೊಂದು CV ಅಪ್ಲೋಡ್ ಮಾಡೋದಿರುತ್ತೆ. ಓಕೆ, ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ರಿಸ್ಯೂಮ್ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಓಕೆ, ಆ್ಯಂಡ್ ಇಲ್ಲಿ ನಾನಿವಾಗ ಒಂದು ಫುಲ್ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ ಹಾಕಬೇಕು, ಫೋನ್ ನಂಬರ್ ಹಾಕಬೇಕು, ಕರೆಂಟ್ ಲೊಕೇಶನ್ ನೀವು ಎಲ್ಲಿಂದ ಅಪ್ಲೈ ಮಾಡ್ತಾ ಇದ್ದೀರಿ ನೋಡಿಕೊಂಡು ಕರೆಂಟ್ ಲೊಕೇಶನ್ ಹಾಕಬೇಕು. ಆ್ಯಂಡ್ ಕರೆಂಟ್ ಕಂಪನಿ ಇದ್ದರೆ ಹಾಕಿ, ಇಲ್ಲಾಂದರೆ ನಿಲ್ಲಂತ ಹಾಕಿ. ಆ್ಯಂಡ್ ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲು ಇದ್ದರೆ ಹಾಕಿ, ಅಥವಾ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಸೀದಾ ಬಂದು ವಾಟ್ ಕಂಟ್ರಿ ಡೂ ಯು ಕರೆಂಟ್ಲಿ ಲೀವ್ ಇನ್ ಅಂತ ಕೇಳಿದ್ದಾರೆ, ಯಾವ ದೇಶದಲ್ಲಿ ನೀವು ಇದ್ದೀರಾ ಇವಾಗ ಅಂತ. ಸೊ ನಾರ್ಮಲಿ ನಾವು ಇವಾಗ ಇಂಡಿಯಾ ಅಂತ ಹಾಕ್ತೀವಿ ಅಲ್ವಾ. ಸೊ ಇಂಡಿಯಾ ಅಂತ ಹಾಕ್ತೀವಿ. ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ಸೊ ನೇಟಿವ್ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಓಕೆ, ಸೊ ನಾವು ಕನ್ನಡ ಭಾಷೆ ಮಾತಾಡ್ತೀವಿ. ಸೊ ಕನ್ನಡ ಹೈರಿಂಗ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಕನ್ನಡ ಅಂತಲೇ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಕನ್ನಡ. ಓಕೆ, ವಾಟ್ ಅದರ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ಎಟ್ ಫ್ಲೂಯೆಂಟ್ ಅಂತ ಕೇಳಿದ್ದಾರೆ. ಮತ್ತು ಬೇರೆ ಯಾವುದಾದ್ರು ಭಾಷೆ ಬರುತ್ತಾ ನಿಮಗೆ ಅಂತ. ಸೊ ನಮಗಿಲ್ಲಿ ನಾರ್ಮಲಿ ಇಂಗ್ಲೀಷ್ ಬರುತ್ತೆ. ಓಕೆ, ಇಂಗ್ಲೀಷ್ ಅಂತ ಹಾಕ್ಬೋದು, ಇಲ್ಲಾಂದರೆ ಹಿಂದಿ ಹಾಕ್ಬೋದು, ತಮಿಳು, ಮಲಯಾಳಂ ಯಾವ ಭಾಷೆ ಇದೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂತ ನಾನು ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹ್ಯಾವ್ ಯು ವರ್ಕ್ ವಿತ್ ರಾವ್ಸ್ ಅಂತ ಹೇಳಿದರೆ, ನೀವೇನಾದ್ರೂ ರಾವ್ಸ್ ಕಂಪ್ನಿ ಜೊತೆಗೆ ಏನಾದರೂ ವರ್ಕ್ ಮಾಡಿದ್ದೀರಾ ಅಂತ. ಓಕೆ, ಅಥವಾ ಕರೆಂಟ್ಲಿ ವರ್ಕ್ ಮಾಡಿದ್ದೀರಾ ಅಂತ. ನಾನು ಮಾಡಿಲ್ಲ, ಹೀಗಾಗಿ ನೋ ಅಂತ ಹಾಕ್ತಾ ಇದ್ದೀನಿ. ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹೈಸ್ಕೂಲ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಹೈಸ್ಕೂಲ್ ಪಾಸ್ಔಟ್ ಆದರೂ, ಡಿಪ್ಲೊಮಾ ಆದರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಡಿಗ್ರಿ ಆದರೂ, ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟ್ರೇಟ್ ಡಿಗ್ರಿ. ಓಕೆ, ಹೈಸ್ಕೂಲ್ ಅಂತ ಹಾಕೋಣ. ಓಕೆ, ಏಜ್ ಕೇಳ್ತಾ ಇದ್ದಾರೆ, 18 ಆಗಿದೆಯಾ ಅಂತ. ಎಸ್ ಅಂತ ಹಾಕಬೇಕು. ಓಕೆ, ಆ್ಯಂಡ್ ಅದಾದ ನಂತರ ಸೊ ನೆಕ್ಸ್ಟು, ಸೊ ಇಲ್ಲಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಇದೆ. ಆರ್ ಯು ಫ್ರೀಲ್ಯಾನ್ಸ್ ಅವರ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪ್ರೈವೇಟ್ ಇಂಡಿವಿಜುವಲ್ ಅಂತ ಹಾಕಬೇಕು. ಓಕೆ, ಸೊ ಗೊತ್ತಾಗ್ತಿದ್ರೆ ಮತ್ತೆ ವಿಡಿಯೋ ಇದು ಮಾಡಿಬಿಟ್ಟು ನೋಡಿಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಆರ್ ಯು ಏಬಲ್ ಟು ಇನ್ವಾಯ್ಸ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದರಲ್ಲಿ ನೀವು ಎಸ್ ಅಂತ ಹಾಕಬೇಕು. ಸೆಲೆಕ್ಟ್ ದಿ ಆಪ್ಷನಲ್ ದ್ಯಾಟ್ ಅಪ್ಲೈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್, ಐ ಆಮ್ ರಿಜಿಸ್ಟರ್ ಫ್ರೀಲ್ಯಾನ್ಸರ್. ಎಲ್ಲಾದರೂ ರಿಜಿಸ್ಟರ್ ಮಾಡಿದರೆ ಐ ಹ್ಯಾವ್ ಅ ರಿಜಿಸ್ಟರ್ಡ್ ಕಂಪನಿ ಆರ್ ಕಾರ್ಪೊರೇಟ್, ಐ ಆಮ್ ನಾಟ್ ಅ ಫ್ರೀಲ್ಯಾನ್ಸರ್ ಅಂತ ಹಾಕಬೇಕು. ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಇನ್ ಬಿಸ್ನೆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನೋ ಅಂತಲೇ ಹಾಕ್ತೀನಿ. ಓಕೆ, ಅದರ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರಿ ಅಂತ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ಇಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ಬೋದು, ಡು ಯು ಸ್ಪೀಕ್ ದಿ ಟಾರ್ಗೆಟ್ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ ಫಾರ್ ದಿಸ್ ರೋಲ್ ಅಂದರೆ ಎಲ್ಲ ಟಾರ್ಗೆಟ್ ಮಾಡೋದು ಕನ್ನಡ. ಸೊ ಕನ್ನಡ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತಾ ಅಂತ. ಸೊ ಫಸ್ಟ್ ಇಲ್ಲಿ ನೋಡಿ, ಎಸ್ ಐ ಸ್ಪೀಕ್ ರೀಡ್ ಆ್ಯಂಡ್ ರೈಟ್ ದಿಸ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಫ್ಲೂಯೆನ್ಸ್ ಇನ್ ದಿ ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾವೇನು ಮಾಡ್ಬೋದು, ನೇಟಿವ್ ಸ್ಪೀಕರ್ ಅಂತ ಹಾಕ್ತೀನಿ. ನೀವು ಕೂಡ ನೇಟಿವ್ ಸ್ಪೀಕರ್ ಅಂತ ಹಾಕಿ, ಅಂದರೆ ಮಾತೃಭಾಷೆ ಅಲ್ವಾ. ಸೊ ಹೀಗಾಗಿ ನಾನು ನೇಟಿವ್ ಸ್ಪೀಕರ್ ಅಂತ ಹಾಕ್ತೀನಿ. ಆ್ಯಂಡ್ ಎಲ್ಲೊಂದು ಟಿಕ್ ಮಾಡಬೇಕು, ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಆ್ಯಂಡ್ ಯಾರೆಲ್ಲ ಅಪ್ಲೈ ಮಾಡ್ಕೊತ ಅಂದ್ಕೊಂಡಿದ್ದೀರಿ ನೋಡ್ಕೊಳ್ಳಿ, ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅದೇ ರೀತಿಯೇ ಅಪ್ಲೈ ಮಾಡಿ. ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೋಗಬೇಡಿ. ಯಾವ ರೀತಿ ಡಾಕ್ಯುಮೆಂಟಲ್ಲಿ ಹೆಸರಿದೆ ಅದೇ ಡಾಕ್ಯುಮೆಂಟ್ ಹೆಸರನ್ನೇ ಹಾಕಿ. ಮತ್ತೆ ಪ್ರಾಬ್ಲಮ್ ಬಂದರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆ, ಸೊ ಇದೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು.